ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ದೇಶ ಶ್ರೀಮಂತವಾಗಿದೆ ಅನ್ನೋಕೆ ಯಾವ ಪ್ಯಾರಾಮೀಟರ್ನ ಬಳಕೆ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಆ ಪ್ಯಾರಾಮೀಟರ್ ಎಷ್ಟು ಏಳಿಗೆ ಹೊಂದಿದೆ ಅನ್ನೋದು GDP ಗ್ರೋತ್ ರೇಟ್ ಅಲ್ಲ, ಅಥವಾ ಆ ಪ್ಯಾರಾಮೀಟರ್ ಒಂದು ದೇಶ ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡಿ ಎಷ್ಟು ರಫ್ತು ಮಾಡ್ತಾ ಇದೆ ಅದ್ರ ಮೇಲೂ ನಿರ್ಭರವಾಗಿಲ್ಲ. ಹಾಗಾದರೆ ಈ ಪ್ಯಾರಾಮೀಟರ್ ಯಾವುದು? ನಾನು ಮಾತಾಡ್ತಾ ಇರೋದು ಪರ್ ಕ್ಯಾಪಿಟಾ ಇನ್ಕಮ್ ಬಗ್ಗೆ, ಅಥವಾ ಇದನ್ನ ತಲಾ ಆದಾಯ ಅಂತ ಹೇಳಿ ನಾವು ಕನ್ನಡದಲ್ಲಿ ಹೇಳ್ತೀವಿ. ಈ ಒಂದು ಪ್ಯಾರಾಮೀಟರ್ದಿಂದ ನಾವು ಖಡಾಖಂಡಿತವಾಗ್ಲೂ ಒಂದು ದೇಶ ಎಷ್ಟು ಶ್ರೀಮಂತವಾಗಿದೆ ಅಥವಾ ಆ ದೇಶದ ಜನರು ಎಷ್ಟು ಶ್ರೀಮಂತವಾಗಿದ್ದಾರೆ, ಅವರ ಕೈಯಲ್ಲಿ ಕೊಳ್ಳುವ ಶಕ್ತಿ ಎಷ್ಟಿದೆ ಅನ್ನೋದನ್ನ ನಾವು ಈ ಒಂದು ನಂಬರಿಂದ ನಾವು ಹೇಳ್ಬೋದು. ಆದರೆ ಇಲ್ಲಿ ಸ್ವಾರಸ್ಯಕರವಾದ ವಿಚಾರ ಏನಂತಂದ್ರೆ, ಬೇರೆ ಎಲ್ಲ ದೊಡ್ಡ ದೇಶಗಳನ್ನ ನಾವು ಕಂಪೇರ್ ಮಾಡಿದಾಗ ಇಲ್ಲಿ ಅಮೇರಿಕ ಬೇರೆ ದೇಶಗಳಿಗೆ ನಾವು ಕಂಪೇರ್ ಮಾಡಿದಾಗ ಬಹಳ ಚೆನ್ನಾಗಿ ಮತ್ತೆ ಬಹಳ ದೂರ ಇದೆ. ಬೇರೆ ದೇಶದ ಪರ್ ಕ್ಯಾಪಿಟಾ ಇನ್ಕಮ್ ಅಮೇರಿಕ ದೇಶದ ಪರ್ ಕ್ಯಾಪಿಟಾ ಇನ್ಕಮ್ಗೆ ನಾವು ಕಂಪೇರ್ ಮಾಡಿದಾಗ ಎಲ್ಲಿಯೂ ಹತ್ರ ಬರೋದಿಲ್ಲ. ನಾನು ಮಾತಾಡ್ತಾ ಇರೋದು ದೊಡ್ಡ ಎಕನಾಮೀಸ್ ಅಥವಾ ದೊಡ್ಡ ದೇಶಗಳಲ್ಲಿ. ಇದು ನಾವು ಅಮೇರಿಕ ಅನ್ಬೋದು, ಯುರೋಪ್ನಲ್ಲಿರುವ ಫ್ರಾನ್ಸ್, ಜರ್ಮನಿ ಅಥವಾ ಯುನೈಟೆಡ್ ಕಿಂಗ್ಡಮ್ ಅನ್ಬೋದು, ಅಥವಾ ರಷ್ಯಾ ಅನ್ಬೋದು, ಚೈನಾ ಅನ್ಬೋದು, ಭಾರತ, ಈ ಥರ ದೇಶಗಳಿಗೆ ಕಂಪೇರ್ ಮಾಡಿದಾಗ ಅಮೇರಿಕ ಈ ಎಲ್ಲ ದೇಶಗಳಿಗಿಂತ ಒಳ್ಳೆಯ ಪರ್ ಕ್ಯಾಪಿಟಾ ಇನ್ಕಮ್ ಅನ್ನ ಹೊಂದಿದೆ. ಹಾಗಾದ್ರೆ ದೇಶಗಳಲ್ಲಿ ಬೇರೆ ಇಷ್ಟೆಲ್ಲ ಶ್ರೀಮಂತ ರಾಷ್ಟ್ರಗಳ ಆಗಿದ್ರೂ ಅಮೇರಿಕ ದೇಶಕ್ಕೆ ಯಾಕೆ ಇಷ್ಟು ದೊಡ್ಡ ಅಥವಾ ಇಷ್ಟು ಒಳ್ಳೆಯ ಪರ್ ಕ್ಯಾಪಿಟಾ ಇನ್ಕಮ್ ಇದೆ ಅನ್ನೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾದ್ರೆ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಅನ್ನ ಕೂಡ ಕೊಡಿ. ಹಾಗಾದ್ರೆ ಬನ್ನಿ, ಈ ವಿಡಿಯೋದಲ್ಲಿ ನಾವು ಬಹಳ ಸಿಂಪಲ್ ಆಗಿ ಲಾಜಿಕಲ್ ವೇನಲ್ಲಿ ಅಮೇರಿಕಾದ ಪರ್ ಕ್ಯಾಪಿಟಾ ಇನ್ಕಮ್ ಅಥವಾ ತಲಾ ಆದಾಯ ಬೇರೆ ದೇಶಗಳಿಗಿಂತ ಯಾಕೆ ಜಾಸ್ತಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದಕ್ಕೆ ಮೊದಲನೇ ಕಾರಣ ಅಮೇರಿಕಾದ ಜಿಯೋಗ್ರಫಿ ಅಥವಾ ಭೂಗೋಳ. ಅಮೇರಿಕ ಪೆಸಿಫಿಕ್ ಓಷನ್ ಮತ್ತೆ ಅಟ್ಲಾಂಟಿಕ್ ಓಷನ್ ನಡುವೆ ಇರುವಂತ ಒಂದು ಖಂಡ. ಅಮೇರಿಕಾದಲ್ಲಿ ಮುಂಚೆ ನೇಟಿವ್ ಅಮೇರಿಕನ್ಸ್ ಅಂತ ಇರ್ತಾ ಇದ್ರು. ಅವರ ಜಾಗದಲ್ಲಿ ಯುರೋಪ್ನ ಕೆಲ ದೇಶದ ನಾಗರಿಕರು ಅವರಿಗೆ ಯುರೋಪ್ನಲ್ಲಿ ಅಷ್ಟು ಸಂಪನ್ಮೂಲ ಇಲ್ಲ, ಇಲ್ಲಿ ನಮಗೆ ಒಳ್ಳೆಯ ಜೀವನ ಕಟ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಹೊಸ ಭೂಮಿಯನ್ನು ಹುಡ್ಕೊಂಡು ಹೋಗ್ತಾ ಇದ್ರು. ಹೀಗಾಗಿ ಕೆಲವು ಯುರೋಪಿಯನ್ನರು, ಬ್ರಿಟನ್, ಪೋರ್ಚುಗೀಸ್ ಮತ್ತು ಫ್ರೆಂಚ್ ಅವರು ಭಾರತದಂಥ ದೇಶಕ್ಕೂ ಬಂದಿದ್ರು, ಆಫ್ರಿಕಾದಂಥ ಖಂಡಕ್ಕೂ ಬಂದು ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಹೀಗೆ ಕೆಲವು ನಾಗರಿಕರು ಆ ಕಡೆ ದಿಕ್ಕಿನಲ್ಲಿ ಕೂಡ ಹೋಗಿ ಅಮೇರಿಕ ಒಂದು ಖಂಡ ಇದೆ ಅಂತ ಹೇಳಿ ಮೊಟ್ಟ ಮೊದಲಿಗೆ ಯುರೋಪಿಯನ್ನರು ಕಂಡು ಹಿಡಿತಾರೆ. ಕಂಡು ಹಿಡಿದ ಮೇಲೆ ಅವರು ಅಲ್ಲಿ ತಮ್ಮ ಒಂದು ನಾಗರಿಕತೆಯನ್ನು ಹುಟ್ಟಾಕಬೇಕು, ಒಂದು ತಮ್ಮದು ಸಾಮ್ರಾಜ್ಯವನ್ನು ಕಟ್ಕೋಬೇಕು ಅಂತ ಹೇಳಿ ಅಲ್ಲಿ ನೇಟಿವ್ ಅಮೇರಿಕನ್ಸ್ನ ಅವ್ರ ಜೊತೆ ಯುದ್ಧದಲ್ಲಿ ಮತ್ತು ಸಂಧಾನದ ಮೂಲಕ ಯಾವುದೋ ಒಂದು ರೀತಿಯ ಮೂಲಕ ಅಲ್ಲಿರುವ ನೇಟಿವ್ ಅಮೇರಿಕನ್ಸ್ನ ಇವರ ಅಡಿಯಾಳುಗಳಾಗಿ ಮಾಡಿಕೊಂಡು ಇವರ ಸಾಮ್ರಾಜ್ಯವನ್ನು ಇವರು ಕಟ್ಕೋತಾರೆ. ಇವರು ಸಾಮ್ರಾಜ್ಯವನ್ನು ಕಟ್ಕೊಂಡ ಮೇಲೆ ಅಲ್ಲಿರುವ ಸಂಪನ್ಮೂಲದ ಮೇಲೆ ಸಂಪೂರ್ಣವಾದ ಹಕ್ಕು ಯುರೋಪಿಯನ್ನರಿಗೆ ಬಂದ್ಬಿಡ್ತದೆ. ಹೀಗೆ ಸ್ವಲ್ಪ ವರ್ಷಗಳಾದ್ಮೇಲೆ ಅಮೆರಿಕದಲ್ಲಿರುವ ಯುರೋಪಿಯನ್ರು, ನಾವು ಇಲ್ಲಿ ಕಷ್ಟಪಟ್ಟು ಸಂಪನ್ಮೂಲವನ್ನು ಸಂಗ್ರಹಣೆ ಮಾಡ್ತಾ ಇದ್ದೀವಿ, ಇದನ್ನು ನಾವು ಯಾಕೆ ಮತ್ತೆ ಬ್ರಿಟನ್ ಅಥವಾ ಯುರೋಪ್ಗೆ ಕಳಿಸ್ಬೇಕು, ಇದನ್ನು ನಾವು ಇಲ್ಲೇ ಇಟ್ಕೊಂಡು ನಮ್ಮ ದೇಶವನ್ನು ಅಥವಾ ನಮ್ಮ ಈಗೇನು ಹೊಸ ರಾಜ್ಯವನ್ನು ನಾವು ಕಟ್ಕೊಂಡಿದ್ದೀವಿ ಇದೇ ರಾಜ್ಯವನ್ನು ನಾವು ಬೆಳೆಸೋಣ ಅಂಥೇಳಿ ಅಲ್ಲಿ ಒಂದು ಚಿಂತನೆ ಬಂದ ಮೇಲೆ ಅಲ್ಲಿಯೂ ಕೂಡ ಒಂದು ಸ್ವಾತಂತ್ರ್ಯ ಹೋರಾಟ ಶುರು ಆಗ್ತದೆ. ಬ್ರಿಟಿಷರ ಜೊತೆ ಈ ಸ್ವಾತಂತ್ರ್ಯ ಹೋರಾಟ ಶುರುವಾಗಿ ಬ್ರಿಟಿಷರಿಂದ ಅಮೇರಿಕ ಕೂಡ 1778 ಅಂದರೆ 1778 ಅವರು ಕೂಡ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ಮೇಲೆ ಇದಕ್ಕೆ ಅವರು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ಈ ಜಿಯೋಗ್ರಫಿ ಅಡ್ವಾಂಟೇಜ್ ಇರೋದ್ರಿಂದ ಈ ದೇಶದಲ್ಲಿ ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲಗಳಿವೆ. ಇವರಿಗೆ ಆಯಿಲ್ನ ಕೊರತೆ ಇಲ್ಲ, ಇವರಿಗೆ ಗ್ಯಾಸ್ನ ಕೊರತೆ ಇಲ್ಲ, ಇವರಿಗೆ ಕಾಪರ್ ಆಗಿರ್ಬೋದು, ಐರನ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಖನಿಜಗಳ ಯಾವುದೇ ಥರದ ಕೊರತೆ ಇಲ್ಲ. ಇವನ್ ರೇರ್ ಅರ್ತ್ ಮಿನರಲ್ಸ್ಗಳಲ್ಲೂ ಕೂಡ ಒಳ್ಳೆಯ ಸಂಪನ್ಮೂಲ ಇರುವಂಥ ಅಮೆರಿಕ ದೇಶ. ಇಷ್ಟೆಲ್ಲ ನೈಸರ್ಗಿಕ ಸಂಪನ್ಮೂಲ ಇದ್ರೂ ಕೂಡ ಕೃಷಿ ಭೂಮಿ ಕೂಡ ಸಾಕಷ್ಟು ಇವರ ಹತ್ರ ಇದೆ. ಸೊ ಇದೆಲ್ಲ ಇದ್ರೂ ಕೂಡ ಇವರ ಜನಸಂಖ್ಯೆ ಮಾತ್ರ ಬರೀ 33 ಕೋಟಿ. ಅಂದರೆ ಇವತ್ತಿನ ಅಮೆರಿಕದ ಭೂಭಾಗವನ್ನು ನಾವು ಕಂಪೇರ್ ಮಾಡಿದಾಗ ಭಾರತದ 3 ಪಟ್ಟು ಇವರ ಹತ್ರ ಭೂಮಿ ಇದೆ. ಸೊ ಅದರರ್ಥ 3 ಭಾರತವನ್ನು ಸೇರಿದರೆ 1 ಅಮೆರಿಕ ಆಗ್ತದೆ. ನಾವು ಭಾರತವೇ ಒಂದು ದೊಡ್ಡ ದೇಶ, ಒಂದಗಲದಿಂದ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗೋಕೆ ಸಾವಿರಾರು ಕಿಲೋಮೀಟರ್ಸನ್ನು ಕ್ರಮಿಸಿ ಹೋಗಬೇಕು ಅಂತ ಹೇಳಿ ನಾವು ಅನ್ಕೋತಿದ್ವಿ. ಆದರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಭಾರತದ 3 ಪಟ್ಟು ಇರುವಂಥ ದೇಶ ಅಮೇರಿಕ. ಸೊ ಇವ್ರ ಹತ್ರ ಇಷ್ಟೆಲ್ಲ ನೈಸರ್ಗಿಕ ಸಂಪನ್ಮೂಲ ಇದೆ. ಭಾರತದಕ್ಕಿಂತ ಸುಮಾರು ಪಟ್ಟು ಇವರ ಹತ್ರ ಖನಿಜಗಳು ಅಥವಾ ನೈಸರ್ಗಿಕ ಸಂಪನ್ಮೂಲಗಳು ಇವೆ. ಆದರೆ ಭಾರತದ ಕೇವಲ ಕಾಲ ಭಾಗದಷ್ಟು ಪಾಪ್ಯುಲೇಷನ್ ಮಾತ್ರ ಇವರ ಹತ್ರ ಇದೆ. ಸೊ ಇದರರ್ಥ ಒಂದು ದೊಡ್ಡ ಪಿಜ್ಜಾ ಇದೆ, ಆದರೆ ಅದನ್ನು ತಿನ್ನೋಕೆ ಇರೋರು ಬರೀ ಇಬ್ಬರು. ಹಾಗಾಗಿ
ಒಬ್ಬರಿಗೂ ದೊಡ್ಡ ದೊಡ್ಡ ಪಾಲು ಬರ್ತದೆ. ಆದರೆ ಭಾರತದ ಪರಿಸ್ಥಿತಿ ಏನಿದೆ ಅಂತಂದರೆ, ನಮ್ಮ ಕಡೆ ಇರೋದು ಸಣ್ಣ ಪಿಜ್ಜಾ, ಇದರಲ್ಲೂ ತಿನ್ನೋಕೆ ಇರೋರು 10 ಜನರು. ಹೀಗಾಗಿ ಒಬ್ಬೊಬ್ಬರಿಗೆ ಸಣ್ಣ ಸಣ್ಣ ತುಂಡು ಬರ್ತದೆ ಹೊರತು ದೊಡ್ಡದಾದ ಪೋರ್ಷನ್ ಬರೋದಿಲ್ಲ. ಸೊ ಈ ಕಾರಣದಿಂದ ಅಮೆರಿಕಾದಲ್ಲಿ ಇವತ್ತು ಒಬ್ಬೊಬ್ಬರ ಹತ್ರ ಸಾಕಷ್ಟು ಹಣ ಇರ್ಬೋದು ಅಥವಾ ಆದಾಯ ಇದೆ. ಭಾರತದಲ್ಲಿ ನಾವು ಕಂಪೇರ್ ಮಾಡಿದಾಗ ಭಾರತ ಕೇವಲ $3,000 ಪ್ರತಿ ವರ್ಷಕ್ಕೆ ಭಾರತೀಯರು ಗಳಿಸ್ತಾ ಇದ್ರೆ, ಅಮೆರಿಕನರು ಸುಮಾರು $85,000ದಿಂದ $90,000 ವರೆಗೂ ಒಬ್ಬೊಬ್ಬರು ಆದಾಯವನ್ನು ಗಳಿಸ್ತಾ ಇದ್ದಾರೆ. ಸೊ ಇದನ್ನು ನಾವು ಯುರೋಪಿಗೆ ಕಂಪೇರ್ ಮಾಡೋಣ. ಯುರೋಪ್ನಲ್ಲಿರೋ ಫ್ರಾನ್ಸ್, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್ ಅಂತ ದೇಶಗಳಿಗೆ ಕಂಪೇರ್ ಮಾಡಿದಾಗ ಈ ಫ್ರಾನ್ಸ್, ಜರ್ಮನಿ ಮತ್ತು ಯುನೈಟೆಡ್ ಕಿಂಗ್ಡಮಲ್ಲಿ ಸುಮಾರು $50,000ದಿಂದ $60,000 ಅಷ್ಟು ತಲಾ ಆದಾಯ ಇದ್ದರೆ, ಅಮೆರಿಕ ಹತ್ರ $85,000ದಿಂದ $90,000 ತಲಾ ಆದಾಯ ಇದೆ. ಸೊ ಇದರರ್ಥ ಅಮೆರಿಕ ಈ ಯುರೋಪಿಯನ್ ಕಂಟ್ರೀಸ್ ಕಂಪೇರ್ ಮಾಡಿದಾಗ ಸುಮಾರು 20ರಿಂದ 25% ಹೆಚ್ಚಿನ ತಲಾ ಆದಾಯ ಹೊಂದಿದೆ ಅಂಥೇಳಿ ಈ ಅಂಕಿಅಂಶ ನಮಗೆ ತಿಳಿಸ್ತದೆ. ಇದನ್ನೇ ನಾವು ಸೌತ್ ಈಸ್ಟ್ ಏಷ್ಯಾದಲ್ಲಿ ಜಪಾನ್, ಸೌತ್ ಕೊರಿಯಾ, ಯಾಕಂದರೆ ಈ ಏಷ್ಯನ್ ಎಕನಾಮೀಸು ಅಥವಾ ಈ ಏಷ್ಯನ್ ದೇಶಗಳು ಸುಮಾರು ಕಳೆದ ಒಂದು 20-30 ವರ್ಷಗಳಿಂದನೇ ಏಳಿಗೆ ಹೊಂದುತ್ತಾ ಬಂದಿವೆ. ಹೀಗಾಗಿ ಇವರು ಕೂಡ ತಮ್ಮ ಎಕನಾಮಿಯ ಪೀಕನ್ನು ರೀಚ್ ಮಾಡಿದ್ದಾರೆ. ಸೊ ಪೀಕನ್ನು ರೀಚ್ ಮಾಡಿದ ಮೇಲೆ ಇವರ ತಲಾ ಆದಾಯ ಎಷ್ಟು ಇದೆ ಅಂತ ಹೇಳಿ ನಾವು ನೋಡಿದಾಗ ನಮ್ಗೆ ಗೊತ್ತಾಗೋದು, ಸೌತ್ ಕೊರಿಯಾದು ಇರೋದು ಬರೀ $35,000ರಿಂದ $36,000 ಅಷ್ಟು. ಅದೇ ಅಂಕಿ ಜಪಾನ್ದು ಕೂಡ ಇದೆ, ಅಂದರೆ $35,000 ತಲಾ ಆದಾಯ. ಅದನ್ನೇ ನಾವು ಭಾರತದಂಥ ದೇಶಕ್ಕೆ ಕಂಪೇರ್ ಮಾಡಿದಾಗ ಭಾರತದಲ್ಲಿ ಇವತ್ತು ತಲಾ ಆದಾಯ ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ ಇರೋದು ಕೇವಲ $3,000. ಈ $3,000 ನಾವು 30 ಪಟ್ಟು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಸಿಗೋದು ಅಮೆರಿಕಾದ ತಲಾ ಆದಾಯ $90,000. ಸೊ ಇದರರ್ಥ ಅಮೆರಿಕಾದಲ್ಲಿ ಭಾರತಕ್ಕಿಂತ 30 ಪಟ್ಟು ಹೆಚ್ಚಿನ ಆದಾಯವನ್ನು ಅಲ್ಲಿನ ಜನರು ಗಳಿಸ್ತಾ ಇದ್ದಾರೆ. ಇದು ಒಂದು ಆ್ಯಾವರೇಜ್ ಆದ ನಂಬರ್, ಪ್ರತಿಯೊಬ್ಬರು ಅಷ್ಟು ಗಳಿಸ್ತಿರೋದಿಲ್ಲ. ಒಂದು ಆ್ಯಾವರೇಜ್ ಆದ ನಾವು ನಂಬರ್ ನೋಡಿದಾಗ ಒಬ್ಬೊಬ್ಬರು ಕೂಡ $90,000 ಇವತ್ತು ಅಮೆರಿಕಾದಲ್ಲಿ ಗಳಿಸ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಹಾಗಾದರೆ ಬರೀ ನೈಸರ್ಗಿಕ ಸಂಪನ್ಮೂಲಗಳನ್ನು ಇಟ್ಕೊಂಡು ಇಷ್ಟು ಆದಾಯವನ್ನು ಅಚೀವ್ ಮಾಡೋಕ್ಕೆ ಸಾಧ್ಯನಾ ಅಂತ ನೀವು ಕೇಳಿದರೆ, ಇಲ್ಲ ಫ್ರೆಂಡ್ಸ್, ಬರೀ ಇದು ಒಂದು ಕಾರಣದಿಂದ ಯಾವುದೇ ಒಂದು ದೇಶ ಶ್ರೀಮಂತ ಆಗೋದಿಲ್ಲ. ಯಾಕಂದರೆ ರಷ್ಯಾ ಕೂಡ ಇವತ್ತು ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲ ಹೊಂದಿದೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಭೂಮಿ ಯಾವುದಾದ್ರೂ ದೇಶಕ್ಕೆ ಇದೆ ಅಂತಂದರೆ ಅದು ಇವತ್ತಿನ ರಷ್ಯಾಗೆ. ಅವರ ಹತ್ರ ನೈಸರ್ಗಿಕ ಸಂಪನ್ಮೂಲ ಇದೆ, ದೊಡ್ಡದಾದ ಭೂಮಿ ಇದೆ. ಅವರ ಪಾಪ್ಯುಲೇಷನ್ ಕೂಡ ಬೇರೆ ಅಮೆರಿಕಾದಂಥ ದೇಶಕ್ಕೆ ಕಂಪೇರ್ ಮಾಡಿದಾಗ ಇವ್ರದ್ದು ಹೆಚ್ಚು ಕಡಿಮೆ ಅದೇ ಪಾಪ್ಯುಲೇಷನ್ ಇದೆ. ಆದರೂ ಕೂಡ ಇವರ ತಲಾ ಆದಾಯ ಬರೀ $15,000ರಿಂದ $20,000 ವರೆಗೆ ಇದೆ. ಇದೇ ನಾವು ಚೈನಾ ಅಂತ ಒಂದು ದೊಡ್ಡ ದೇಶಕ್ಕೆ ಕಂಪೇರ್ ಮಾಡಿದಾಗ ಚೈನಾದಲ್ಲೂ ಕೂಡ ಸಾಕಷ್ಟು ಭೂ ಖನಿಜಗಳು ಅಥವಾ ನೈಸರ್ಗಿಕ ಸಂಪನ್ಮೂಲಗಳು ಇದ್ರೂ ಕೂಡ ಇವರ ಪಾಪ್ಯುಲೇಷನ್ ಹೆಚ್ಚಿರೋದ್ರಿಂದ ಇವರ ತಲಾ ಆದಾಯ ಕೂಡ ಕೇವಲ $15,000 ಅಷ್ಟು ಇದೆ. ಹಾಗಾದರೆ ಅಮೆರಿಕದ ಇಷ್ಟು ದೊಡ್ಡ ತಲಾ ಆದಾಯ ಬರೋಕೆ ಏನು ಕಾರಣ? ಇದಕ್ಕೆ ಎರಡನೇ ಕಾರಣ ಬಹಳ ಮುಖ್ಯ ಆಗ್ತದೆ. ಯಾಕಂದರೆ ಅಮೆರಿಕ ಮೊದಲಿನಿಂದಲೂ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಮೇಲೆ ತನ್ನ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ಗಳನ್ನು ಪ್ರಮೋಟ್ ಮಾಡಿಕೊಂಡು ಬರ್ತಾ ಇತ್ತು. ವ್ಯವಹಾರವನ್ನು, ಅದು ಜಾಗತಿಕ ವ್ಯವಹಾರವನ್ನು ಬಹಳ ಪ್ರಮೋಟ್ ಮಾಡ್ತಾ ಬಂದಿತ್ತು. ಅದಷ್ಟೇ ಅಲ್ಲ, ಇವರು ಕೂಡ ಇನೋವೇಷನ್ ಅಥವಾ ಆವಿಷ್ಕಾರವನ್ನು ಸರ್ಕಾರ ಕೂಡ ಬಹಳ ಪ್ರಮೋಟ್ ಮಾಡ್ತಾ ಇತ್ತು. ಅಂದರೆ ಅಲ್ಲಿನ ಜನರು ಇಂತಿಂಥ ಒಳ್ಳೆ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಮೇಲೆ ಕೆಲಸ ಮಾಡಬೇಕು ಅಂತ ಹೇಳಿ ಸರ್ಕಾರ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇತ್ತು. ಹೀಗಾಗಿ ಇವತ್ತು ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಳ್ಳಿ, ಅಥವಾ ಡೀಪ್ ಟೆಕ್ ಇಂಡಸ್ಟ್ರಿ ತಗೊಳ್ಳಿ, ಅಥವಾ ಸೆಮಿಕಂಡಕ್ಟರ್ಸ್ ತಗೊಳ್ಳಿ, ಏರೋಸ್ಪೇಸ್ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಹೀಗೆ ಫಾರ್ಮಾ, ಬಯೋಟೆಕ್ನಾಲಜಿ, ಯಾವುದೇ ಥರದ ಒಂದು ದೊಡ್ಡ ಇಂಡಸ್ಟ್ರಿಯನ್ನು ನೀವು ತಗೊಂಡಾಗ ಅಮೆರಿಕ ಅಲ್ಲಿ ಸಾಧನೆ ಮಾಡದೆ ಕೂತ್ಕೊಂಡಿಲ್ಲ. ಈ ಎಲ್ಲ ಇಂಡಸ್ಟ್ರೀಸ್ಗಳಲ್ಲೂ ಕೂಡ ಅಮೆರಿಕಾದ $ಬಿಲಿಯನ್ಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರುವಂಥ ಕಂಪ್ನೀಸ್ಗಳನ್ನು ನಾವು ಇಲ್ಲಿ ಕಾಣಬಹುದು. ಡೀಪ್ ಟೆಕ್ ಇಂಡಸ್ಟ್ರೀಸಲ್ಲಿ ನಾವು ಮೆಟಾ, ಗೂಗಲ್, ಆ್ಯಪಲ್ ಇಂಥ ಕಂಪ್ನೀಸ್ಗಳನ್ನು ನೋಡಿದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಈಗ ಪರ್ಪ್ಲೆಕ್ಸಿಟಿ, ChatGPT ಅಥವಾ ಓಪನ್ AI, ಹೀಗೆ ಬೇರೆ ಬೇರೆ ಕಂಪ್ನೀಸ್ಗಳು ಈಗಾಗಲೇ $ಬಿಲಿಯನ್ಸ್ ಫಂಡಿಂಗನ್ನು ತಗೊಂಡು ಅವರ ಮಾರ್ಕೆಟ್ ಕ್ಯಾಪನ್ನು $ಬಿಲಿಯನ್ಸ್ ಬೆಳೆಸ್ಕೊಂಡಿದ್ದಾರೆ. ಇದೇ ಥರ ನಾವು ಜನರಲ್ ಎಲೆಕ್ಟ್ರಿಕ್ ಅಂತ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಆಗಿರ್ಬೋದು, ಫಾರ್ಮಾದಲ್ಲಿ ಫೈಸರ್ ಅಂತ ದೊಡ್ಡ ಕಂಪ್ನೀಸ್ ಆಗಿರ್ಬೋದು, ಅಥವಾ ಆಟೋಮೊಬೈಲ್ಸಲ್ಲಿ ಫೋರ್ಡ್ ಅಂತ ದೊಡ್ಡ ಕಂಪ್ನೀಸ್ ಆಗಿರ್ಬೋದು. ಸೊ ಈ ಎಲ್ಲ ಸೆಕ್ಟರ್ಸಲ್ಲೂ ನೋಡಿದ್ರೂ ಕೂಡ ಅಮೆರಿಕಾದ ಯಾವುದಾದ್ರೂ ಒಂದು ಕಂಪ್ನಿ ಮಾತ್ರ ನಮಗೆ ಖಂಡಿತವಾಗ್ಲೂ ಕಾಣಿಸ್ತದೆ. ಈ ಇಂಡಸ್ಟ್ರೀಸ್ದಿಂದ ಅವರು ಕೊಡೋ ಸರ್ವಿಸ್ ಅಥವಾ ಅವರು ತಯಾರು ಮಾಡುವಂಥ ವಸ್ತುಗಳು ಸಾಕಷ್ಟು ಬೆಲೆ ಬಾಳುವಂಥ ವಸ್ತುಗಳು ಅಥವಾ ಸೇವೆಗಳು ಆಗಿರ್ತವೆ. ಒಂದು ಎಕ್ಸಾಂಪಲ್ ತಗೊಳ್ಳೋದಾದರೆ,
ನಮ್ಮ ಭಾರತದಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟರಿ ವರ್ಕರ್ ಅವನು 1 ಗಂಟೆ ಕೆಲಸ ಮಾಡಿದರೆ ಬಹುಶಃ ಅವನು ಒಂದು 5ರಿಂದ 10 ಸಾವಿರಷ್ಟು ಬೆಲೆ ಬಾಳುವ ವಸ್ತುಗಳನ್ನು ತಯಾರು ಮಾಡ್ಬೋದು. ಅದೇ 1 ಗಂಟೆಯನ್ನು ಅಮೆರಿಕಾದಲ್ಲಿರುವ ಈ ಫೇಸ್ಬುಕ್, ಮೆಟಾ, ಗೂಗಲ್, ಆ್ಯಪಲ್ ಅಂತ ಕಂಪ್ನೀಸ್ಗಳಲ್ಲಿ ಕೆಲಸ ಮಾಡಿದರೆ ಬರೀ 1 ಗಂಟೆಗೆ ಅವನು ಲಕ್ಷಾಂತರ ಡಾಲರ್ಗಳಷ್ಟು ಬೆಲೆ ಬಾಳುವ ಸೇವೆ ಅಥವಾ ವಸ್ತುಗಳನ್ನು ತಯಾರು ಮಾಡ್ಬೋದು. ಸೊ 1 ಗಂಟೆ ಅಲ್ಲಿ ಕೆಲಸ ಮಾಡಿದರೆ ಏನು ವ್ಯಾಲ್ಯೂವನ್ನು ಕೊಡ್ತಾ ಇರ್ತಾನೆ ಅದು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ಸುಮಾರು ಪಟ್ಟು ದೊಡ್ಡದಾದ ವ್ಯಾಲ್ಯೂ ಇರ್ತದೆ. ಹೀಗಾಗಿನೇ ಅಲ್ಲಿ ದೊಡ್ಡ ವ್ಯಾಲ್ಯೂ ಕೊಡೋನಿಗೆ ದೊಡ್ಡ ಸಂಬಳ ಇರ್ತದೆ, ಕಡಿಮೆ ವ್ಯಾಲ್ಯೂ ಕೊಡೋರಿಗೆ ಭಾರತದಂಥ ದೇಶಗಳಲ್ಲಿ ಕಡಿಮೆ ಸಂಬಳ ಇರ್ತದೆ. ಈ ಒಂದು ಕಾರಣದಿಂದ ನಾವು ನೋಡ್ಬೋದು ಅಮೆರಿಕಾದಲ್ಲಿ ಇವರ ತಲಾ ಆದಾಯ ಸುಮಾರು 85ರಿಂದ 90 ಸಾವಿರ ಡಾಲರ್ಗಳಷ್ಟು ಇದೆ. ರಷ್ಯಾ, ಚೈನಾ, ಸೌತ್ ಕೊರಿಯಾ, ಜಪಾನ್ ಇಂಥ ದೇಶಗಳಲ್ಲಿ ಅಥವಾ ಯುರೋಪಿಯನ್ ದೇಶಗಳಲ್ಲಿ ಅಷ್ಟೇ ಶ್ರಮ ಪಟ್ಟರೂ ಕೂಡ ಇವರಿಗೆ ಬರೋ ಆದಾಯ ಕಡಿಮೆ ಆಗಿರ್ತದೆ. ಆದರೆ ಅಮೆರಿಕಾದಲ್ಲಿ ಇಷ್ಟೇ ಗಂಟೆಗಳ ಕಾಲ ಶ್ರಮ ಪಟ್ಟರೆ ಅವರಿಗೆ ಸಿಗೋ ಆದಾಯ ದುಪ್ಪಟ್ಟು ಅಥವಾ 3 ಪಟ್ಟು ಹೆಚ್ಚಾಗಿರ್ತದೆ. ಓಕೆ, ಅಂದರೆ ಇವ್ರ ಹತ್ರ ಭೂಮಿ ಇದೆ, ಆಮೇಲೆ ಇವ್ರ ಹತ್ರ ಒಳ್ಳೆ ಇಂಡಸ್ಟ್ರೀಸ್ ಇದೆ. ಹಾಗಾದರೆ ಈ 2 ಕಾಂಬಿನೇಷನ್ನಿಂದ ಮಾತ್ರ ಇವತ್ತು ಅಮೆರಿಕ ಬೇರೆ ದೊಡ್ಡ ದೇಶಗಳಿಗೆ ಕಂಪೇರ್ ಮಾಡಿದರೆ ನಂಬರ್ 1 ಅಂತ ನಾವು ಹೇಳ್ಬೋದಾ? ಇವು 2 ಮಾತ್ರ ಅಲ್ಲ ಫ್ರೆಂಡ್ಸ್. ಯಾಕಂತಂದರೆ ಇವತ್ತು ಅಮೆರಿಕನ್ ಡಾಲರ್ಗೆ ಇರುವ ಮಾನ್ಯತೆ ಬೇರೆ ಯಾವ ದೇಶದ ಕರೆನ್ಸಿಗೂ ಕೂಡ ಜಗತ್ತಿನಲ್ಲಿ ಇಲ್ಲ. ಹೀಗಾಗಿ ನೀವು ಸಾಲ ತೊಗೊಂಡ್ರೂ ಡಾಲರ್ಸಲ್ಲೇ ತೊಗೋಬೇಕು, ಜಾಗತಿಕವಾಗಿ ವ್ಯವಹಾರ ಮಾಡಿದ್ರೂ ಕೂಡ ಡಾಲರ್ಸಲ್ಲೇ ಪೇಮೆಂಟ್ ಮಾಡಬೇಕು, ಆಮದು ಮಾಡಿದ್ರು ಡಾಲರ್ಸಲ್ಲೇ ಮಾಡಬೇಕು, ರಫ್ತು ಮಾಡಿದ್ರೂ ಕೂಡ ಡಾಲರ್ಸಲ್ಲೇ ಮಾಡಬೇಕು, ಪೆಟ್ರೋಲನ್ನು ನೀವು ಪರ್ಚೇಸ್ ಮಾಡಿದ್ರೂ ಕೂಡ ಡಾಲರ್ಸಲ್ಲೇ ಮಾಡಬೇಕು. ಹೀಗಾಗಿ ಡಾಲರ್ ಮೇಲೆ ಜಗತ್ತು ಎಷ್ಟು ನಿರ್ಭರವಾಗಿದೆ ಅಂತಂದರೆ ಇವತ್ತಿನ ಜಾಗತಿಕ ಆರ್ಥಿಕ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡ್ತಿರೋದು ಕೂಡ ಈ ಅಮೆರಿಕನ್ ಡಾಲರ್ಸ್. ಸೊ ಆಟೋಮೆಟಿಕ್ಲಿ ಅಮೆರಿಕನ್ ಡಾಲರ್ಸ್ಗೆ ವ್ಯಾಲ್ಯೂ ಬೆಳೆದಷ್ಟು ಅಮೆರಿಕನ್ ಆರ್ಥಿಕ ವ್ಯವಸ್ಥೆಗೆ ಅದು ಸಹಾಯ ಮಾಡ್ತದೆ. ಈ ಒಂದು ಕಾರಣದಿಂದ ಅಮೆರಿಕ ತನಗೆ ಕ್ಯಾಪಿಟಲ್ ಬೇಕು ಅಥವಾ ಇನ್ವೆಸ್ಟ್ಮೆಂಟ್ಗೋಸ್ಕರ ಬಂಡವಾಳ ಬೇಕು ಅಂತಂದರೆ ಡಾಲರ್ಸನ್ನು ಪ್ರಿಂಟ್ ಮಾಡಿ ಅದನ್ನು ಹೊರದೇಶದಲ್ಲಿ ಬಂಡವಾಳ ಅಂಥೇಳಿ ಹಾಕಿದರೆ ಅವರಿಗೆ ಸಾಕಷ್ಟು ರಿಟರ್ನ್ಸ್ ಬರ್ಬೋದು, ಅಥವಾ ಬೇರೆಯವರಿಗೆ ಸಾಲದ ಮೂಲಕ ಕೊಟ್ಟು ಅದಕ್ಕೆ ಬಡ್ಡಿಯನ್ನು ಕೂಡ ತಗೋಬೋದು. ಸೊ ಈ ಒಂದು ಕಾರಣದಿಂದ ಚೀಪ್ ಕ್ಯಾಪಿಟಲ್ ಬೇಕಂದಾಗ ಎನಿ ಟೈಮ್ ಅಮೆರಿಕ ಹತ್ರ ಬೇಕಂದರೆ ಅವರು ಪ್ರಿಂಟ್ ಮಾಡಿ ಇಮಿಡಿಯೇಟಾಗಿ ಅದನ್ನು ಯಾವ ದೇಶಕ್ಕೆ ಬೇಕು ಆ ದೇಶಕ್ಕೆ ಕಳಿಸ್ಬೋದು, ಅಥವಾ ಅವರಿಗೆ ಏನಾದರೂ ಆಮದು ಮಾಡ್ಕೋಬೇಕಂತಂದರೆ ಅದೇ ಡಾಲರ್ಸ್ನ ಅವರು ಪ್ರಿಂಟ್ ಮಾಡಿ ತಮಗೆ ಏನು ಆಮದು ಬೇಕೋ ಅದನ್ನು ಆಮದು ಮಾಡ್ಕೋಬೋದು. ಸೊ ಈ ಒಂದು ಕಾರಣದಿಂದ ಅವರಿಗೆ ಹೊಸ ಕಂಪ್ನಿ ಸೆಟಪ್ ಮಾಡೋದು ಅಥವಾ ಹೊಸ ಆವಿಷ್ಕಾರ ಮಾಡೋದು, ಸೈಂಟಿಸ್ಟ್ಗಳನ್ನ ಬೇರೆ ದೇಶಗಳಿಂದ ಕರ್ಕೊಂಡ್ಬಂದು ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೊಳ್ಳೋದು, ಅವರಿಗೆ ಸಂಬಳ ಕೊಡೋದು, ಹೀಗೆ ಏನೇ ಇದ್ರೂ ಅವರಿಗೆ ಅಲ್ಲಿನ ಸರ್ಕಾರಕ್ಕೆ ಅದು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಸುಲಭ ಆಗ್ತದೆ. ಈ ವಿಷಯವನ್ನು ಮಾತ್ರ ಬೇರೆ ಯಾವ ದೇಶ ಕೂಡ ಇದನ್ನು ಕಾಪಿ ಮಾಡೋಕ್ಕೆ ಆಗೋದಿಲ್ಲ. ಭಾರತ ಆಗಿರಲಿ, ಯುರೋಪ್ ಆಗಿರಲಿ, ಚೈನಾ ಆಗಿರಲಿ, ರಷ್ಯಾ ಆಗಿರಲಿ, ಎಂಥ ದೊಡ್ಡ ದೇಶ ಇದ್ರೂ ಕೂಡ ಡಾಲರ್ ಮೇಲೆ ಹೇಗೆ ಬೇರೆ ದೇಶಗಳು ನಿರ್ಭರವಾಗಿವೆ, ಹೀಗೆ ಈ ಎಲ್ಲ ದೇಶಗಳ ಕರೆನ್ಸಿಗಳ ಮೇಲೆ ಬೇರೆ ಯಾವುದು ದೇಶ ಅಷ್ಟು ನಿರ್ಭರವಾಗಿಲ್ಲ. ಈ ಒಂದು ಕಾರಣದಿಂದ ಅವರು ಎಷ್ಟೇ ಶ್ರಮ ಪಡಲಿ, ಏನೇ ಮಾಡಲಿ, ಅವರಿಗೆ ಕ್ಯಾಪಿಟಲ್ ಬೇಕಂದಾಗ ಅವರು ಕೂಡ ಡಾಲರ್ ಮೇಲೆ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಇವತ್ತು ಇದೆ. ಆಮೇಲೆ ಇನ್ನೆರಡು ಕಾರಣಗಳು ಏನಂತಂದರೆ, ಇವತ್ತು ಅಮೆರಿಕಾದಲ್ಲಿ ಯಾವುದೇ ಥರದ ಒಬ್ಬ ಎಂಪ್ಲಾಯಿ ಬೇಕು, ಸ್ಕಿಲ್ಡ್ ಎಂಪ್ಲಾಯಿ ಬೇಕು ಅಂತಂದರೆ ಅಮೆರಿಕ ಜಗತ್ತಿನ ಮೂಲೆ ಮೂಲೆಗೂ ಹೋಗಿ ಕೂಡ ಅಂತ ಒಂದು ಸ್ಕಿಲ್ಡ್ ಎಂಪ್ಲಾಯಿನ ಕರ್ಕೊಂಡ್ಬಂದು ಅಮೆರಿಕಾದಲ್ಲಿ ಆ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಅವಕಾಶವನ್ನು ಕೊಡ್ತದೆ. ಆದರೆ ಅದೇ ಥರದ ಕೆಲಸವನ್ನು ಬೇರೆ ದೇಶಗಳು ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅಲ್ಲಿನ ಲೋಕಲ್ ಜನರಿಗೆ ಅವರು ಎಂಪ್ಲಾಯ್ಮೆಂಟ್ನ ಕೊಡೋದು ಅವರ ಆದ್ಯತೆ ಆಗಿರ್ತದೆ. ಹೀಗಾಗಿ ಬೇರೆ ದೇಶಗಳಿಂದ ಕರ್ಕೊಂಡ್ಬಂದು ಇಲ್ಲಿ ಅವರಿಗೆ ಒಳ್ಳೆ ಟ್ಯಾಲೆಂಟೆಡ್ ಎಂಜಿನಿಯರ್ಸ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಅವರನ್ನು ಕರೆಸಿ ತಮ್ಮ ಕಂಪ್ನಿಗಳಲ್ಲಿ ಕೆಲಸ ಮಾಡೋದು ಅಷ್ಟು ಸುಲಭ ಆಗೋದಿಲ್ಲ. ಆಮೇಲೆ ಇನ್ನೊಂದು ಕಾರಣ ಏನಂತಂದರೆ, ಅಮೆರಿಕ ಇವತ್ತು ಒಂದು ದೊಡ್ಡ ಮಾರ್ಕೆಟ್ ಆಗಿ ಕೆಲಸ ಮಾಡ್ತದೆ. ಅಂದರೆ ಅಲ್ಲಿ ಒಂದೇ ಒಂದು ಕರೆನ್ಸಿ ಇದೆ, ಇಡೀ ದೇಶದಲ್ಲಿ ಒಂದೇ ಒಂದು ಲ್ಯಾಂಗ್ವೇಜ್ ಇದೆ, ಇಂಗ್ಲೀಷ್ ಬಳಕೆ ಮಾಡಿಕೊಂಡು ದೇಶದ ಮೂಲೆ ಮೂಲೆಗಳಲ್ಲಿ ವ್ಯವಹಾರವನ್ನು ಮಾಡ್ಬೋದು. ಅಡ್ವರ್ಟೈಸಿಂಗ್ ಅಥವಾ ಏನೇ ಒಂದು ಕಾನೂನನ್ನು ತಂದರೂ ಕೂಡ ಬರೀ ಇಂಗ್ಲೀಷ್ ಒಂದು ಲ್ಯಾಂಗ್ವೇಜ್ ಇಟ್ಕೊಂಡು ಬಿಸ್ನೆಸ್ಸನ್ನು ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಮಾಡ್ತಾರೆ. ಆಮೇಲೆ ಜಾಗತಿಕವಾದ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಬೇರೆ ದೇಶಗಳಲ್ಲೂ ಹೋಗಿ ಇದೇ ಭಾಷೆಯನ್ನು ಬಳಕೆ ಮಾಡಿಕೊಂಡು ಅವರು ಬಿಸ್ನೆಸ್ಸನ್ನು ಮಾಡೋಕ್ಕೆ ಅವರಿಗೆ ಸುಲಭ ಆಗ್ತದೆ. ಆಮೇಲೆ ಈ ಅವರ ಕರೆನ್ಸಿ ಮೇಲೆ ಬೇರೆ ದೇಶಗಳು ಕೂಡ ಡಿಪೆಂಡ್ ಆಗಿರೋದ್ರಿಂದ ಇವರು ಕೂಡ ಬೇರೆ ದೇಶಗಳಲ್ಲಿ ಬಂಡವಾಳ ಹಾಕೋದಾಗಿರ್ಬೋದು, ಏನೇ ಒಂದು ರಫ್ತು ಮಾಡೋದಾಗಿರ್ಬೋದು ಅಥವಾ ಆಮದು ಮಾಡ್ಕೊಳ್ಳೋದು ಕೂಡ ಬಹಳ ಸುಲಭ ಆಗ್ತದೆ. ಆದರೆ ಬೇರೆ ಖಂಡಗಳು ಹಾಗಲ್ಲ. ಯುರೋಪ್ ಅಂತ ಖಂಡಗಳಲ್ಲಿ ಸಾಕಷ್ಟು ದೇಶಗಳಿವೆ. ಎಲ್ಲ ಶ್ರೀಮಂತ ದೇಶ ಆಗಿದ್ರೂ ಕೂಡ ಅಮೆರಿಕ ಟಕ್ಕರ್ ಕೊಡುವಂಥ ಯಾವುದೇ ಒಂದು ದೊಡ್ಡ ಪಾಪ್ಯುಲೇಷನ್ ಆಗಿರ್ಬೋದು, ದೊಡ್ಡ ಏರಿಯಾ ಇರ್ಬೋದು, ದೊಡ್ಡ ಸಂಪನ್ಮೂಲ ಇರುವಂಥ ಯಾವುದೇ ಒಂದು ದೇಶ ಅಲ್ಲಿ ಯುರೋಪ್ನಲ್ಲಿ ಇಲ್ಲ. ಯುರೋಪ್ನಲ್ಲಿ ಇವತ್ತು ನಿಮಗೆ ಯಾವುದೇ ಥರದ
ಸಂಪನ್ಮೂಲ ಸಿಗೋದೇ ಇಲ್ಲ. ಇವತ್ತಿಗೂ ಕೂಡ ಅವರು ರಷ್ಯಾ ಮತ್ತು ಅಮೆರಿಕಾದಂಥ ದೇಶಗಳ ಮೇಲೆ ಪೆಟ್ರೋಲ್ ಮತ್ತು ನ್ಯಾಚುರಲ್ ಗ್ಯಾಸ್ಗೋಸ್ಕರ ಡಿಪೆಂಡ್ ಆಗಿದ್ದಾರೆ. ಪೆಟ್ರೋಲ್ಗೋಸ್ಕರ ಅವರು ಸೌದಿ ಅರೇಬಿಯಾ, ದುಬೈ ಇಂಥ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಹೀಗೆ ಯುರೋಪ್ನಲ್ಲಿ ನಿಮಗೆ ನೈಸರ್ಗಿಕ ಸಂಪನ್ಮೂಲಗಳು ಸಿಗೋದು ಬಹಳ ಕಡಿಮೆ. ಈ ಕಾರಣದಿಂದ ಅವರು ಬರೀ ಟೆಕ್ನಾಲಜಿಯನ್ನು, ಮ್ಯಾನುಫ್ಯಾಕ್ಚರಿಂಗನ್ನು ನಂಬಿಕೊಂಡು ಮತ್ತು ಫೈನಾನ್ಷಿಯಲ್ ಮಾರ್ಕೆಟನ್ನು ನಂಬಿಕೊಂಡು ಅವರ ಎಕನಾಮಿಯನ್ನು ಇಷ್ಟು ದಿವಸ ಅವರು ಬೆಳೆಸ್ಕೊಂಡು ಬಂದಿದ್ದಾರೆ. ಆದರೆ ಈಗ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಸೆಮಿ ಕಂಡಕ್ಟರ್ಸ್, ಹೀಗೆ ಹೊಸ ಸೆಕ್ಟರ್ನಲ್ಲಿ ಅವರು ಬೆಳೆದು ಅವರ ತಲಾ ಆದಾಯವನ್ನು ಅಥವಾ ಅವರ GDP ಅವರು ಬೆಳೆಸಬೇಕು ಅಂತಂದರೆ ಅವರು ಮತ್ತೆ ಅಮೆರಿಕಾದಂಥ ದೇಶಗಳ ಮೇಲೆ ಅಥವಾ ರಷ್ಯಾ, ಚೈನಾದಂಥ ದೇಶಗಳ ಮೇಲೆ ಡಿಪೆಂಡ್ ಆಗುವಂಥ ಪರಿಸ್ಥಿತಿ ಇದೆ. ಅದೇ ಏಷ್ಯಾದಲ್ಲೂ ಕೂಡ ಹಲವಾರು ಎಥನಿಸಿಟೀಸ್ಗಳಿವೆ, ಹಲವಾರು ಭಾಷೆಗಳಿವೆ, ಹಲವಾರು ದೇಶಗಳಿವೆ, ಸಣ್ಣ ಸಣ್ಣ ದೇಶಗಳು. ಇವ್ರ ಜೊತೆ ವ್ಯವಹಾರ ಮಾಡೋದು, ಆಮೇಲೆ ಜಿಯೋ ಪಾಲಿಟಿಕ್ಸ್ ಬಹಳ ಕಾಂಪ್ಲಿಕೇಟೆಡ್ ಆಗಿದೆ. ಅಮೆರಿಕಾ ಖಂಡದಲ್ಲಿ ಇವತ್ತು ಜಿಯೋ ಪಾಲಿಟಿಕ್ಸ್ ಕಾಂಪ್ಲಿಕೇಟೆಡ್ ಆಗಿಲ್ಲ. ಅಮೆರಿಕ ಏನು ಹೇಳ್ತದೋ ಹೆಚ್ಚು ಕಡಿಮೆ ಅದೇ ಕೆಲಸವನ್ನು ಬೇರೆ ದೇಶಗಳು ಮಾಡಿಕೊಂಡು ಹೋಗ್ತವೆ. ಅವ್ರು ಕೊಟ್ಟ ಆದೇಶವನ್ನು ಬೇರೆ ದೇಶಗಳು, ಈವನ್ ಕ್ಯಾನಡಾ ಅಮೆರಿಕಾದಿಂದ ದೊಡ್ಡ ದೇಶ ಆಗಿದ್ರೂ ಕೂಡ ಅಮೆರಿಕ ಏನು ಹೇಳ್ತದೋ ಅದನ್ನು ಕೇಳಿಕೊಂಡು ಪಾಲಿಸ್ಕೊಂಡು ಹೋಗ್ತಾರೆ. ಯುರೋಪು ಕೂಡ ಹೆಚ್ಚು ಕಡಿಮೆ ಅದೇ ಮಾಡ್ತಾ ಇದೆ. ಅಮೆರಿಕ ಏನಾದರೂ ಆದೇಶ ಮಾಡ್ತು ಅಥವಾ ಏನಾದರೂ ಇಚ್ಛೆ ಪಡ್ತು ಅಂತಂದರೆ ಅದರ ಪ್ರಕಾರನೇ ಯುರೋಪಿಯನ್ ದೇಶಗಳು ಕೂಡ ಮಾಡ್ತಾ ಹೋಗ್ತವೆ. ಆದರೆ ಏಷ್ಯಾದಲ್ಲಿ ಆ ಥರ ಇಲ್ಲ. ಜಿಯೋ ಪಾಲಿಟಿಕ್ಸ್ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಅಂತಂದರೆ ಭಾರತಕ್ಕೆ ಬೇಕಾದ್ದನ್ನು ಚೈನಾ ಮಾಡೋದಿಲ್ಲ, ಚೈನಾಗೆ ಬೇಕಾದ್ದನ್ನು ಭಾರತ ಮಾಡೋದಿಲ್ಲ, ರಷ್ಯಾಗೆ ಬೇಕಾದ್ದನ್ನು ಚೈನಾ ಮಾಡೋದಿಲ್ಲ. ಹೀಗೆ ದೊಡ್ಡ ದೊಡ್ಡ ದೇಶಗಳು ಏಷ್ಯಾದಲ್ಲಿ ಇರೋದ್ರಿಂದ ಇವರ ಜಿಯೋ ಪಾಲಿಟಿಕ್ಸ್ ಅಥವಾ ಇವರ ಆದ್ಯತೆಗಳು ಬೇರೆ ಆಗಿರೋದ್ರಿಂದ ಒಂದು ದೇಶ ಹೇಳೋದನ್ನು ಇನ್ನೊಂದು ದೇಶ ಪಾಲಿಸೋದು ಕಷ್ಟ ಆಗ್ತದೆ. ಹೀಗಾಗಿ ಈ ದೇಶಗಳ ನಡುವೆ ಕೋಆಪರೇಷನ್ ಕಡಿಮೆ ಕಾಣಿಸ್ತಾ ಇದೆ. ಇದರಿಂದ ವ್ಯವಹಾರಕ್ಕೆ ಕೂತ್ ಬರ್ತದೆ. ಒಬ್ಬರ ಮೇಲೆ ಇನ್ನೊಂದು ದೇಶಕ್ಕೆ ನಂಬಿಕೆ ಇರೋದಿಲ್ಲ. ಈ ಕಾರಣದಿಂದ ಸಲೀಸಾಗಿ ವ್ಯವಹಾರವನ್ನು ಮಾಡೋದಾಗಿರ್ಬೋದು, ಸಲೀಸಾಗಿ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡೋದಾಗಿರ್ಬೋದು, ಅದು ಅಷ್ಟು ಸುಲಭ ಈ ದೇಶಗಳಿಗೆ ಆಗೋದಿಲ್ಲ. ಸೊ ಹಾಗಾದರೆ ಭಾರತದ ತಲಾ ಆದಾಯ ಅಥವಾ ಪರ್ ಕ್ಯಾಪಿಟಾ ಇನ್ಕಮ್ ಅಮೇರಿಕಾ ತಲಾ ಆದಾಯಕ್ಕೆ ಮ್ಯಾಚ್ ಮಾಡೋಕ್ಕೆ ಯಾವತ್ತಾದರೂ ಸಾಧ್ಯ ಇದೆನಾ? ಈ ಪ್ರಶ್ನೆಯನ್ನು ನಾವು ಗಂಭೀರವಾಗಿ ನಮ್ಮಷ್ಟಕ್ಕೆ ನಾವು ಕೇಳಿಕೊಂಡ್ರೆ ಅದರ ಉತ್ತರ ನಮಗೆ ಸಿಗ್ತದೆ. ಭಾರತದ ಇವತ್ತಿನ ತಲಾ ಆದಾಯ $3,000 ಇದೆ. ಆಮೇಲೆ ಯುರೋಪಿಯನ್ ದೇಶಗಳು ಮ್ಯಾನುಫ್ಯಾಕ್ಚರಿಂಗಲ್ಲಿ, ಆಟೋಮೊಬೈಲ್ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಕಂಡಿದ್ರೂ ಕೂಡ, ಆಮೇಲೆ ಟೆಕ್ನಾಲಜಿಯಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದರೂ ಕೂಡ ಇವರಿಗೆ ಅಮೆರಿಕಾದ ಪರ್ ಕ್ಯಾಪಿಟಾ ಇನ್ಕಮ್ನ ಮ್ಯಾಚ್ ಮಾಡೋಕ್ಕೆ ಆಗಲಿಲ್ಲ. ಆಗಲೇ ಹೇಳ್ದಂಗೆ ಯುರೋಪ್ನಲ್ಲಿ ಇವತ್ತು ಆ್ಯಾವ್ರೇಜ್ ನೋಡಿದರೆ 50,000 to 60,000 ಪರ್ ಕ್ಯಾಪಿಟಾ ಇನ್ಕಮ್ ಯುರೋಪಿಯನ್ ದೇಶಗಳಿಗೆ ಇದೆ. ಒಂದು ಅಂಕಿಅಂಶ ಪ್ರಕಾರ ಅಮೆರಿಕಾದ ಒಂದು ಬಡ ರಾಜ್ಯವಾದ ಅಲಬಾಮಾದಂಥ ಒಂದು ರಾಜ್ಯದ ಪರ್ ಕ್ಯಾಪಿಟಾ ಇನ್ಕಮ್ ಏನಿದೆ, ಆ ಪರ್ ಕ್ಯಾಪಿಟಾ ಇನ್ಕಮ್ ಕೂಡ ಯುರೋಪ್ನ ದೊಡ್ಡ ದೇಶಗಳಾದ ಜರ್ಮನಿ, ಫ್ರಾನ್ಸ್, ಬ್ರಿಟನ್ ಅಂತ ದೇಶಗಳಿಗಿಂತ ಜಾಸ್ತಿ ಪರ್ ಕ್ಯಾಪಿಟಾ ಇನ್ಕಮ್ ಒಂದು ಬಡ ರಾಜ್ಯಕ್ಕೆ ಹೊಂದಿದೆ. ಅಂದರೆ ಅಲಬಾಮದ ಪರ್ ಕ್ಯಾಪಿಟಾ ಇನ್ಕಮ್ ಸುಮಾರು $55,000 ಇದ್ದರೆ ಈ ಫ್ರಾನ್ಸ್, ಬ್ರಿಟನ್, ಜರ್ಮನಿ ಅಂತ ದೇಶಗಳ ಪರ್ ಕ್ಯಾಪಿಟಾ ಇನ್ಕಮ್ $45,000 to 50,000 ವರೆಗೂ ಇದೆ. ಸೊ ಇದರ ಅರ್ಥ ಅಮೆರಿಕ ಎಷ್ಟು ಶ್ರೀಮಂತವಾಗಿ ಮುಂದೆ ಹೋಗಿದೆ ಅಂತಂದರೆ ಯುರೋಪ್ ಮತ್ತು ಬೇರೆ ದೇಶಗಳಿಗೆ ಅವರಿಗೆ ಹೋಗಿ ಮ್ಯಾಚ್ ಮಾಡೋಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಬಂದು ನಿಂತಿದೆ ಇವತ್ತು. ಸೊ ಇದನ್ನು ನಾವು ಇಂಡಿಯಾಗೆ ಕಂಪೇರ್ ಮಾಡಿ ನೋಡಿದಾಗ ಯುರೋಪ್ನಲ್ಲಿ ಆಲ್ರೆಡಿ ಮ್ಯಾನುಫ್ಯಾಕ್ಚರಿಂಗ್ ಮುಂದಿದ್ದಾರೆ, ಪಾಪ್ಯುಲೇಷನ್ ಕಡಿಮೆ ಇದೆ, ಅವರ GDP ಪರ್ ಕ್ಯಾಪಿಟಾ ಇನ್ಕಮ್ ಈಗ ಆಲ್ರೆಡಿ ತುಂಬ ಚೆನ್ನಾಗಿದೆ. ಭಾರತದ ಪರಿಸ್ಥಿತಿ ಏನಂತಂದರೆ ಇಲ್ಲಿ 140 ಕೋಟಿಗಿಂತ ಹೆಚ್ಚಿನ ಪಾಪ್ಯುಲೇಷನ್ ಇದೆ. ನೈಸರ್ಗಿಕ ಸಂಪನ್ಮೂಲಗಳು ಲಿಮಿಟೆಡ್ ಆಗಿವೆ. ನಮಗೆ ಬೇಕಾದಷ್ಟು ರಷ್ಯಾ ಅಥವಾ ಚೈನಾದಂಗೆ ಸಾಕಷ್ಟು ನೈಸರ್ಗಿಕ ಸಂಪನ್ಮೂಲ ಇವತ್ತು ಇಲ್ಲ. ಇದ್ರೂ ಕೂಡ ನಾವು ಒಂದು ಡೆಮೊಕ್ರಾಟಿಕ್ ಕಂಟ್ರಿ ಆಗಿರೋದ್ರಿಂದ ಚೈನಾ ಅಥವಾ ರಷ್ಯಾ ಹೇಗೆ ಮೈನಿಂಗನ್ನು ಮಾಡ್ತಾವೋ ಆ ಥರ ಮೈನಿಂಗಲ್ಲಿ ನಾವು ಯಾವುದೇ ಲಗ್ಗೆ ಲಗಾಮು ಇಲ್ಲದೆ ಮಾಡೋಕ್ಕೆ ಭಾರತದಲ್ಲಿ ಸಾಧ್ಯ ಇಲ್ಲ. ಆಮೇಲೆ ಭಾರತದಲ್ಲಿ ಎಜುಕೇಷನ್ ಇನ್ನೂ ಮುಂದುವರಿದೇ ಇರೋ ಕಾರಣ ಇವತ್ತಿನ ಸ್ಕಿಲ್ಡ್ ಎಂಪ್ಲಾಯ್ಮೆಂಟ್ ಏನಿದೆ ಅದು ಈ ಯುರೋಪಿಯನ್ ಕಂಟ್ರೀಸ್ ಅಥವಾ ಅಮೆರಿಕಾಗೆ ಕಂಪೇರ್ ಮಾಡಿದಾಗ ಅವರ ಒಂದು ಭಾಗದಷ್ಟು ಕೂಡ ನಮ್ಮ ಭಾರತದಲ್ಲಿ ಸ್ಕಿಲ್ಡ್ ಎಂಪ್ಲಾಯ್ಮೆಂಟ್ ಇಲ್ಲ. ಆಮೇಲೆ ಭಾರತದಲ್ಲಿ ಡೀಪ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಮಿ ಕಂಡಕ್ಟರ್ಸ್ ಈ ವಿಷಯದಲ್ಲಿ ಈಗ ಹೋಗಿ ಒಂದು ಸ್ವಲ್ಪ ಕೆಲಸ ಆಗ್ತಾ ಇದೆ ಹೊರತು ಇಷ್ಟು ವರ್ಷಗಳ ಕಾಲ ನಾವು ಯಾವುದೇ ಒಂದು ದೊಡ್ಡ ಕೆಲಸ ಆಗಿರ್ಬೋದು, ದೊಡ್ಡ ಬೆಳವಣಿಗೆಯನ್ನು ಭಾರತದಲ್ಲಿ ನಾವು ಕಂಡಿರಲಿಲ್ಲ. ಸಾಫ್ಟ್ವೇರ್ ನಾವೇನು ಮಾಡ್ಕೊಂಡು ಬಂದಿದ್ದೀವಿ ಅದ ಬರೀ ಸೇವೆಯನ್ನು ಕೊಡ್ತಿದ್ದೀವಿ ಅಂತಂದರೆ ಸಾಫ್ಟ್ವೇರ್ನಲ್ಲಿ ಇದನ್ನು ನಾವು ಒಂದು ಕೂಲಿ ಕೆಲಸದ ಥರ ಕಂಪೇರ್ ಮಾಡ್ಕೋಬೋದು. ಇಷ್ಟು ದಿನ ನಾವು ಏನು ಸೇವೆ ಕೊಟ್ಕೊಂಡು ಬಂದಿದ್ದೀವಿ ಅದು ಕೇವಲ ಒಂದು ಕೂಲಿ ಥರ, ಸಾಫ್ಟ್ವೇರ್ ಕೂಲಿಗಳು ಅಂತ ಹೇಳಿ ಕೂಡ ಎನಲಿಸ್ಟ್ಗಳು ಹೇಳ್ತಾರೆ. ಯಾಕಂತಂದರೆ ಭಾರತದ ಸಾಫ್ಟ್ವೇರ್ ಕಂಪ್ನೀಸ್ಗಳಲ್ಲಿ ಒಂದು ಎಂಪ್ಲಾಯಿ ಕೆಲಸ ಮಾಡಿ ಅದರ ವ್ಯಾಲ್ಯೂ ಏನು ಜನ್ರೇಟ್ ಮಾಡ್ತಾನೆ ಅದು ಅಮೆರಿಕಾದಲ್ಲಿ ಕೆಲಸ ಮಾಡುವಂಥ ಒಂದು ಎಂಪ್ಲಾಯಿ
ಏನು ವ್ಯಾಲ್ಯೂ ಜನರೇಟ್ ಮಾಡ್ತಾನೋ ಅವನಕ್ಕಿಂತ ಸಾಕಷ್ಟು ಪಟ್ಟು ಕಡಿಮೆ ಇವತ್ತು ಭಾರತದಲ್ಲಿ ಇದೆ. ಆಮೇಲೆ ಭಾರತದ ಸಾಫ್ಟ್ವೇರ್ ಕಂಪ್ನೀಸ್ಗಳು ಯಾವುದೇ ಒಂದು ದೊಡ್ಡ ಟೆಕ್ನಾಲಜಿ ಮೇಲೆ ಆವಿಷ್ಕಾರ ಮಾಡದೇ ಇರೋ ಕಾರಣ ಇವತ್ತು ನಾವು ಎಲ್ಲದಕ್ಕೂ ಕೂಡ ಅಮೆಜಾನ್, ಗೂಗಲ್, ಫೇಸ್ಬುಕ್ ಅಂತ ಕಂಪ್ನೀಸ್ಗಳ ಟೆಕ್ನಾಲಜಿ ಮೇಲೇ ನಾವು ಇವತ್ತು ಡಿಪೆಂಡ್ ಆಗಬೇಕಾಗುವಂಥ ಪರಿಸ್ಥಿತಿ ಬಂದಿದೆ. ಈ ಕಾರಣದಿಂದ ನಾವು ವ್ಯಾಲ್ಯೂವನ್ನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ, ನಮ್ಮ ಹತ್ರ ಸ್ಕಿಲ್ಡ್ ಟ್ಯಾಲೆಂಟ್ ಇಲ್ಲ. ನಾಳೆ ನಾವು ಇನ್ವೆಸ್ಟ್ಮೆಂಟ್ ತಂದು ಸಾಕಷ್ಟು ಕಂಪ್ನೀಸ್ ಅಮೇರಿಕಾ ಬಿಟ್ಟು ಭಾರತಕ್ಕೆ ಬಂದರೆ ಆ ಎಲ್ಲ ಕಂಪ್ನೀಸ್ಗಳಿಗೆ ಕೆಲಸ ಮಾಡಲಿಕ್ಕೆ ನಮಗೆ ಒಳ್ಳೆಯ ಸ್ಕಿಲ್ಡ್ ಜನರು ಇವತ್ತಿಗೂ ಕೂಡ ಸಾಕಷ್ಟು ನಂಬರ್ಸ್ಗಳಲ್ಲಿ ಇಲ್ಲ. ಆಮೇಲೆ ಇವತ್ತಿಗೂ ಕೂಡ ಸುಮಾರು 40% ಪಾಪ್ಯುಲೇಷನ್ ಏನಿದೆ ಭಾರತದ್ದು, ಅವರು ಕೃಷಿ ಮೇಲೇ ಡಿಪೆಂಡೆಂಟ್ ಆಗಿದ್ದಾರೆ, ಕೃಷಿ ಮೇಲೇ ನಿರ್ಭರವಾಗಿದೆ. ಆದರೆ ಕೃಷಿಯಿಂದ ನಮ್ಮ GDPಗೆ ಎಷ್ಟು ಕಾಂಟ್ರಿಬ್ಯೂಷನ್ ಬರ್ತದೆ ಅಂಥೇಳಿ ನಂಬರ್ಸನ್ನು ನೋಡಿದಾಗ ಕೃಷಿಯಿಂದ ಕೇವಲ 14% GDP ಕಾಂಟ್ರಿಬ್ಯೂಷನ್ನ ಮಾಡ್ತಾ ಇದ್ದೀವಿ. ಆದರೆ ಎಂಪ್ಲಾಯ್ಮೆಂಟ್ ಸುಮಾರು 40% ಅಷ್ಟು ಜನರು ಅದರ ಮೇಲೆ ಎಂಪ್ಲಾಯ್ಮೆಂಟ್ಗೋಸ್ಕರ ಡಿಪೆಂಡ್ ಆಗಿದ್ದಾರೆ. ಸೊ ಇದರ ಅರ್ಥ ಅಲ್ಲಿ ನಾವು ಏನು ವ್ಯಾಲ್ಯೂ ಜನರೇಟ್ ಮಾಡ್ತಾ ಇದ್ದೀವಿ ಅದು ಬಹಳ ಕಡಿಮೆ ವ್ಯಾಲ್ಯೂ ಜನರೇಟ್ ಮಾಡ್ತಾ ಇದ್ದೀವಿ. ಇದೇ ಥರ ಪ್ಯಾಟರ್ನ್ ಮುಂದೆ ಬರ್ಕೊಂಡು ಹೋದರೆ ತಲಾ ಆದಾಯವನ್ನು ಅಮೇರಿಕಕ್ಕೆ ಮ್ಯಾಚ್ ಮಾಡೋದು ಹೋಗಲಿ, ರೆಗ್ಯುಲರ್ ಆಗಿರೋ ಡೆವಲಪ್ಮೆಂಟನ್ನು ಕೂಡ ನಾವು ಮಾಡೋಕ್ಕೆ ಆಗೋದಿಲ್ಲ. ಒಂದು ವೇಳೆ ಭಾರತದ ತಲಾ ಆದಾಯ ಅಮೇರಿಕಾ ತಲಾ ಆದಾಯಕ್ಕೆ ಮ್ಯಾಚ್ ಆಗಬೇಕು ಅಥವಾ ಯುರೋಪ್ನ ತಲಾ ಆದಾಯಕ್ಕೆ ಹತ್ತಿರ ಆಗಬೇಕು ಅಂತಂದರೆ ಭಾರತ ಇವತ್ತು ತನ್ನ ಯುವಕರು ಏನಿದ್ದಾರೆ ಆ ಯುವಕರಿಗೆ ಒಳ್ಳೆ ಸ್ಕಿಲ್ಸನ್ನು ಕೊಟ್ಟು IT ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಫಾರ್ಮಾ ಆಗಿರ್ಬೋದು, ಬಯೋಟೆಕ್ನಾಲಜಿ ಆಗಿರ್ಬೋದು, ಹೀಗೆ ಒಳ್ಳೆ ಕ್ಷೇತ್ರಗಳಲ್ಲಿ ಅವರಿಗೆ ಎಜುಕೇಷನ್ ಕೊಟ್ಟು ಅವರಿಗೆ ಸ್ಕಿಲ್ಲನ್ನು ಕೊಟ್ಟು ಇಂಥ ಕಂಪ್ನೀಸ್ಗಳಲ್ಲಿ ಕೆಲಸ ಮಾಡಿಸಿ ಅದರಿಂದ ಸಾಕಷ್ಟು ವ್ಯಾಲ್ಯೂವನ್ನು ಜನರೇಟ್ ಮಾಡಿ ಬೇರೆ ದೇಶಗಳಿಗೆ ಇದನ್ನು ರಫ್ತು ಮಾಡಿ ಅದರ ಮೂಲಕ ನಮ್ಮ ನ್ಯಾಷನಲ್ ಇನ್ಕಮ್ ಆಗಿರ್ಬೋದು ಇದನ್ನು ಇಂಪ್ರೂವ್ ಮಾಡಿಕೊಂಡ್ರೆ ನಮ್ಮ ತಲಾ ಆದಾಯ ಕೊಂಚ ಮಟ್ಟಿಗೆ ಒಳ್ಳೆ ಬೆಳವಣಿಗೆಯನ್ನು ಕಾಣಿಸ್ತದೆ. ಆಮೇಲೆ ಇನ್ನೂ ಕೆಲವು ವರ್ಷಗಳಲ್ಲಿ ಅಟ್ಲೀಸ್ಟ್ ನಾವು ಒಂದು ಸೌತ್ ಕೊರಿಯಾ ಅಥವಾ ಜಪಾನ್ದಂಥ ದೇಶಗಳ ತಲಾ ಆದಾಯಕ್ಕೆ ಮ್ಯಾಚ್ ಮಾಡ್ಕೋಬೋದು. ಆದರೆ ನಿಜವಾಗ್ಲೂ ನಾವು ಯುರೋಪ್ನ ತಲಾ ಆದಾಯಕ್ಕೆ ಮ್ಯಾಚ್ ಮಾಡ್ಕೋಬೇಕಂತಂದರೆ ಇವತ್ತು ಭಾರತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೆಮಿ ಕಂಡಕ್ಟರ್ಸ್ ಇಂಥ ಕ್ಷೇತ್ರಗಳಲ್ಲಿ ಸಾಕಷ್ಟು ಆವಿಷ್ಕಾರ ಮಾಡಬೇಕಾಗಿ ಬರುತ್ತೆ. ಆಮೇಲೆ ಭಾರತದ ಈ ಆವಿಷ್ಕಾರಗಳ ಮೇಲೇ ಬೇರೆ ದೇಶಗಳು ಅಥವಾ ಯುರೋಪ್ ಆಗಿರ್ಬೋದು, ಅಮೇರಿಕಾ ಇಂಥ ದೊಡ್ಡ ದೇಶಗಳು ಡಿಪೆಂಡ್ ಆದರೆ ಆವಾಗ ಭಾರತದಲ್ಲಿ ನಾವು ಸಾಕಷ್ಟು ವ್ಯಾಲ್ಯೂವನ್ನು ಜನರೇಟ್ ಮಾಡಿ ಈ ಸೇವೆಯನ್ನು ನಾವು ಯುರೋಪ್ ಮತ್ತು ಅಮೇರಿಕಾದವರಿಗೆ ಮಾರ್ಕೊಂಡು ಅದರಿಂದ ನಾವು ಆದಾಯವನ್ನು ಹೆಚ್ಚಿಗೆ ಮಾಡ್ಕೋಬೋದು. ಆದರೆ ಈ ಆವಿಷ್ಕಾರ ಮಾಡಬೇಕು ಅಂತ ಕಂಪ್ನೀಸ್ಗಳು ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾವು ಪೇಟೆಂಟ್ ಫೈಲ್ ಮಾಡಬೇಕು, ಒಳ್ಳೆ ಸೇವೆಯನ್ನು ಕೊಡಬೇಕು ಅಥವಾ ಒಳ್ಳೆ ವಸ್ತುಗಳನ್ನು ನಾವು ತಯಾರು ಮಾಡಬೇಕು ಅಂತಂದರೆ ಈಗಿನ ಪೊಲಿಟಿಕಲ್ ವ್ಯವಸ್ಥೆಯಲ್ಲಿ ಅದು ಸಾಧ್ಯ ಆಗೋದಿಲ್ಲ. ಇವತ್ತಿನ ಕರಪ್ಷನ್ ಆಗಿರ್ಬೋದು, ಇವತ್ತಿನ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇವತ್ತಿನ ನಮ್ಮ ಕೋರ್ಟ್ಗಳ ಪರಿಸ್ಥಿತಿ ಆಗಿರ್ಬೋದು, ಇವೆಲ್ಲ ನೋಡಿದರೆ ನಾವು ಯುರೋಪ್ ಹೋಗಲಿ, ಅಮೇರಿಕಾ ಹೋಗಲಿ, ಸೌತ್ ಕೊರಿಯಾ ಹೋಗಲಿ, ಜಪಾನ್ ಹೋಗಲಿ, ಅಟ್ಲೀಸ್ಟ್ ರಷ್ಯಾವರೆಗೂ ನಾವು ರೀಚ್ ಆಗಬೇಕು ಅಂತಂದರೆ ಅದಕ್ಕೂ ಕೂಡ ಬಹಳ ಕಷ್ಟ ಇದೆ. ಹಾಗಾಗಿ ಮೊದಲ ಬಾರಿಗೆ ನಮ್ಮ ಕರಪ್ಷನ್ನ, ಜುಡಿಷರಿ ಕರಪ್ಷನ್ ಆಗಿರ್ಬೋದು, ಪೊಲಿಟಿಕಲ್ ವ್ಯವಸ್ಥೆಯಲ್ಲಿ ಇರೋ ಕರಪ್ಷನ್ ಆಗಿರ್ಬೋದು, ಆಮೇಲೆ ನಮ್ಮ ಬ್ಯೂರೋಕ್ರಾಸಿಯಲ್ಲಿ ಇರೋ ಕರಪ್ಷನ್ ಆಗಿರ್ಬೋದು, ಆಮೇಲೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇವೆಲ್ಲವನ್ನು ನಾವು ಮಾರ್ಪಾಡು ಮಾಡಿ ಇಲ್ಲಿ ಸರಿಪಡಿಸ್ಕೊಂಡ್ರೆ ಮಾತ್ರ ನಮ್ಮ ದೇಶ ಬೆಳವಣಿಗೆಯ ಪಥದಲ್ಲಿ ಸಾಗ್ಬೋದು. ನಮ್ಮ ತಲಾ ಆದಾಯ ಮತ್ತು ನಮ್ಮ GDP ಎಲ್ಲವೂ ಕೂಡ ಇಂಪ್ರೂವ್ ಆಗುವ ಸಾಧ್ಯತೆ ಇರ್ತದೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯ್ತಂದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ನಮ್ಮ ಚಾನಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಅಮೇರಿಕಾದ ಡಾಲರ್ಸ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗಿದೆ, ಅಮೇರಿಕನ್ ಡಾಲರ್ಸ್ ಜಗತ್ತಿನಲ್ಲಿ ತನ್ನ ಆಧಿಪತ್ಯವನ್ನು ಹೊಂದೋಕೆ ಏನು ಕಾರಣಗಳು ಅನ್ನೋದು ತಿಳಿಯೋಕೆ ನಿಮಗೆ ಕುತೂಹಲ ಇದ್ದರೆ ಅದನ್ನು ಈ ವಿಡಿಯೋ ನೋಡಿ ತಿಳ್ಕೊಬೋದು. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.